ಗೈಸ್ ಈಗ ಸಿಂಚನ ಈ ಮಾನ್ಸ್ಟರ್ ಹಿಡ್ಕೊಂಡು ಅದರೊಳಗೆ ನೀರು ತುಂಬಿಸಿದ್ದಾಳೆ. ಓಕೆನಾ, ಅದರಿಂದ ಪ್ರ್ಯಾಂಕ್ ಮಾಡ್ತಾಳಂತೆ ಅವ್ರ ಅಣ್ಣಂಗೆ. ಯಾವ ಥರ ಪ್ರ್ಯಾಂಕ್ ಮಾಡ್ತಾಳೆ ಅಂತ ಅವಳನ್ನೇ ಕೇಳಿ. ಹೇಳಿ ಸಿಂಚೋ. ಗೈಸ್, ಫಸ್ಟು ನಾನು ಜ್ಯೂಸ್ ಕುಡಿತಿದ್ದೆ. ನಮ್ಮ ಅಣ್ಣ ನೀರು ಬೇಕು ಕುಡಿಯೋಕ್ಕೆ ಅಂತ ಅಂದ. ಆಚೆ ಕಾರ್ ತೊಳಿತಾ ಇದ್ದ ಅಂತ ನಾನೇನು ಮಾಡಿದೆ, ಒಳಗಡೆಯಿಂದ ನೀರು ತೊಗೊಂಡು ಹೋದೆ ಒಂದು ಚೊಂಬಲ್ಲಿ. ಅವನು ಜ್ಯೂಸ್ ನೋಡ್ಬಿಟ್ಟು ನನಗೊಂಚೂರು ಕೊಡು, ನಾವು ಒಂದೇ ಕುಡಿತಿದ್ವಿ ಅಂತ ಪೂರ್ತಿ ಖಾಲಿ ಮಾಡ್ಬಿಟ್ಟ. ಆಮೇಲೆ ನೆಕ್ಸ್ಟು ಅಂತ ಪೂರ್ತಿ ಖಾಲಿ ಮಾಡಿದ್ನ. ಆಮೇಲೆ ನಾನೇನು ಮಾಡಿದೆ, ಹೇಳ್ತಾ ಕೂತ್ಕೊಂಡೆ ನಮ್ಮ ಅಪ್ಪನವ್ರು, ಅಪ್ಪ ಹೊಸದು ಕುಡಿಸ್ತೀನಿ ಅಂತ ಅಂತು. ಇವಾಗ ಅದರಿಂದ ಪೂರ್ತಿ ಏನು ಅರ್ಧ ನೀರು ತುಂಬಿದ್ಯಾ, ಕಾಲು ಭಾಗ ನೀರು ತುಂಬಿದ್ದಾಳೆ. ನಾನು ಪೂರ್ತಿ ಕುಡಿದ್ಬಿಟ್ಟು ಕಾಲು ಭಾಗ ನೀರು ತುಂಬಿದ್ದೀನಿ. ಖಾಲಿ ಡಬ್ಬನ ಖಾಲಿ ಮಾಡಿರೋ ಜ್ಯೂಸ್ಗೆ ನೀರು ತುಂಬಿದ್ಯಾ. ಅದೇ ಜ್ಯೂಸ್. ಸೊ ಈಗ ಅದನ್ನ ಫುಲ್ ಖಾಲಿಯಾಗಿರೋ ಟಿನ್ನಿಗೆ ನೀರು ತುಂಬಿದ್ದೀನಿ. ಈಗ ಅದನ್ನ ನಿಮ್ಮ ಅಣ್ಣಂಗೆ ಕೊಟ್ಟು ಪ್ರ್ಯಾಂಕ್ ಮಾಡ್ತೀಯ. ಸಾಕಾಯ್ತು ತಗೊಂಡು ಕುಡಿಯೋಣ ಅಂತ ಪ್ರ್ಯಾಂಕ್ ಮಾಡೋದು. ಓಕೆ ರಶ್ಮಿ ಮತ್ತೆ ಪ್ರ್ಯಾಂಕ್ ಮಾಡ್ತಾಳೆ ಅಂತಂದರೆ ಸ್ವಲ್ಪ ಕರೆಕ್ಷನ್ ಇದೆ. ಸಿಂಚನ ಹೇಳ್ತಾಳೆ ಇವಾಗ. ಹೇಳ್ರಿ ಸಿಂಚನ ಅವರೇ, ಏನು ಕರೆಕ್ಷನ್ ಅಂತ. ಗೈಸ್ ಎಳ್ನೀರು ಬಂದಮೇಲೆ ಹೇಳ್ತಾಳೆ. ಅದ್ವಿತಾ ಎಳ್ನೀರು ಕುಡಿತಾರೆ ಗೈಸ್. ಪ್ರೇಕ್ಷಾ ಎಳ್ನೀರು ಕುಡಿತಾ ಇದ್ದಾಳೆ ಗೈಸ್ ಸಿಂಚನ. ಪ್ರ್ಯಾಂಕ್ ಮಾಡಕ್ಕೆ ತುಂಬ ತಲೆ ಕೆಡಿಸ್ಕೊತಾವಳೆ, ಬಟ್ ಗೊತ್ತಾಗ್ತಿಲ್ಲ. ಕುಡಿ 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 ಬೇಗ ಬೇಗ ಬೇಗ. ದೋಸೆ ತಿಂತವ್ರೆ. ಏನದು ದೋಸೆನಾ? ಅದು ಒರಿಜಿನಲ್ ಆಗಿ ಅದಕ್ಕೆ ಏನು ಹೇಳ್ತಾಳೆ? ಏನು ಹೇಳ್ತಾರೆ? ಬೊಂಬ್ಲು. ದೋಸೆ ಅಂದ್ರೆ ತೆಳ್ಳಗಿರುತ್ತೆ ತಾನೇ? ದೆನ್ ಹಿಂಗಂದ್ರೆ ಫಾಸ್ಟಾಗಿ ಬರುತ್ತಲ್ಲ, ಅದೇ ದೋಸೆ. ತೆಳ್ಳಗೆ ದೋಸೆ ಅಂತ ಯಾರ ಮಗ ಯಾವ ಊರಲ್ಲಿ ಹೇಳ್ಕೊಟ್ಟು ನಾವು ಇದುವರೆಗೂ ಬೊಂಬ್ಲು ಅಂತೀವಪ್ಪ. ನನ್ನ ಲೈಫಲ್ಲೇ ಇದೇ ಫಸ್ಟ್ ಟೈಮ್ ಹೇಳಿದ್ದು. ಎತ್ತು 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 ಬೇಗ. ನಾನ್ ದೋಸೆ ಅಂತ ಹೇಳ್ದೆ, ಅದಕ್ಕೆ ನಗ್ತಾ ಇದ್ದಾಳೆ. ದೋಸೆ ನೋಡ, ಅದು ದೋಸೆ ಅದೇ ಇದಂತೆ. ಓ ರೌಡಿ ರಂಗ ಹಂಗೆ ತರಿಸ್ತಿದ್ರಲ್ಲ, ಅಷ್ಟೇ ಯೋಚನೆ ಮಾಡ್ತಿದ್ದೀನಿ. ಸಿಂಚೋ ಕಮ್ ಫಾಸ್ಟ್. ನೋಡಿ ಗೈಸ್ ಅವಳು ಹೆಂಗೆ ತಿಂತಾವಳೆ. ಅಲ್ಲಿ ರೋಡಲ್ಲಿ ಸೇಮ್ ಡೋರ ಥರ ಅಲ್ಲೊಂದು ಪಪ್ಪಿ ಇದೆ, ಕಾಣಿಸ್ತಿದ್ಯಾ ಫ್ರೆಂಡ್ಸ್? ಅಲ್ಲಿ ಕಾಣಿಸ್ತಾ? ಸ್ವಲ್ಪ ಮುಂದೆ ಹೋಗಿ ನೋಡು. ಅಲ್ಲಿ ಕುಮ್ಮಿ ಅಣ್ಣ ಮನೆ ಹತ್ರ ಇದೆ, ಕಾಣಿಸ್ತಿದ್ಯಾ ಫ್ರೆಂಡ್ಸ್ ನಿಮಗೆ? ಅಲ್ಲಿ ಗೈಸ್ ಆ್ಯಕ್ಚುಲಿ ಅಯ್ಯೋ ಚಂದನ್ ಬಂದ್ಬಿಟ್ಟ ಗೈಸ್. ಇವ್ರ ಅಣ್ಣ ಬಂದ 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 ಇಲ್ಲಿ ಬಂದ ಬಂದ ಇಳಿತಾರೆ ನೋಡಿ ಫ್ರೆಂಡ್ಸ್. ಈಗ ನನ್ನ ಮಗನೂ ಚಂದ, ಇಬ್ಬರು ಇಳಿತಾರೆ. ಓ ನನ್ನ ಮಗ ಮಲ್ಕೊಂಬಿಟ್ಟಿದ್ದಾನೆ. ಸಿಂಚನ ಕರ್ಕೊಂಬರಕ್ಕೆ ಹೋಗ್ತಾಯಿದೆ ಗೈಸ್. ಅದ್ವಿತಾ ಇನ್ನೂ ಎಷ್ಟೊತ್ತಂತ ತಿಂತ್ಯಾ? ಬೇಗ ತಿನ್ನು. ತರಲೆ ಫ್ರೆಂಡ್ಸ್ ಇವಳು. ನನ್ನ ಮಗ ಮಲಗಿದ್ದಾನೆ. ಅವ್ರ ಅಣ್ಣನ ಪ್ರ್ಯಾಂಕ್ ಮಾಡಬೇಕು ಅಂದ್ಕೊಂಡೆಲ್ಲ ಫೇಲ್ ಆಗ್ತೈತೆ. ನೋಡ, ಎಳ್ನೀರು ಪ್ರ್ಯಾಂಕ್ ಮಾಡ್ತೀನಿ ಆದರೆ. ಎಳ್ನೀರು ಪ್ರ್ಯಾಂಕ್ ಮಾಡಬೇಕು ಅಂತ ಅಂದ್ಕೊಂಡವಳೆ, ಬಟ್ ಆಗ ಡೌಟ್. ಒಂದೇ ಒಂದಿದೆ ಎಳ್ನೀರು ನೋಡಿ, ಇಷ್ಟೇ ಒಂದೇ ಇರೋದು. ಮಾಡೋದು ಡೌಟು, ನೋಡೋಣ. ಹೆಂಗೆ ತಿಂತ ಇದೆಯಾ? ಮತ್ತೆ ಮಾಡು. ವರ್ಸ್ಟ್ ಫೆಲೋ. ಐಸ್ ಕ್ರೀಮ್ ಇದೆ ಫ್ರಿಜ್ ಒಳಗೆ. ಗೋ ಟೇಕ್ ಆ್ಯಂಡ್ ಈಟ್ ಬೇಗ. ಚಲೋ.
ಡ್ಯಾಡ್ ಅದೇ ಇದ್ದಿದ್ದು ಎಲ್ಲ ರಶ್ಮಿ ತೊಗೊಬಂದಿದ್ದು, ಸೊ ಅದೇ ತಿನ್ನಬೇಕು. ಚಂದನ್ ಏನಂದ ಏನನ್ಸತಿ ಹೇಳು ಸ್ವಲ್ಪ. ಡೈಮಂಡ್ ಥರ ಹೇಳ್ತಾ ಇದ್ದಾನೆ. ಇದೆಲ್ಲ ಕಟ್ಟು ನೋ, ಯಾವುದು ಕಟ್ ಮಾಡೋದು, ಎಲ್ಲ ಹಿಂಗೆ ಅಪ್ಲೋಡ್ ಮಾಡ್ತಾ ಇರೋದೇ. ಕಟ್ ಮಾಡದೆ ಇದ್ರೆ ಬರಲಿ ಅಂತಲೇ ವ್ಲಾಗ್ ಮಾಡ್ತಾ ಇರೋದು. ಏನಂತೀರಾ ಚಂದನ್? ಅಷ್ಟೇನಾ? ನಾನು ತಿನ್ನಂಗಿಲ್ಲ ಅಂತ ಗೊತ್ತಿದ್ದೇ ಹೇಳ್ತಾ ಇದ್ಯಾ ಐಸ್ ಕ್ರೀಮ್ ತಿನ್ನು ಅಂತ. ಗೈಸ್ ನಿಮಗೆ ಕೊಟ್ಟಾದಳ ತಿನ್ಕೊಂಡು. ಇಶ್ಯೂ ತಿನ್ನಂಗಿಲ್ವಲ್ಲ, ನೀವೆಲ್ಲ ತಿನ್ನೋಕ್ಕಾಗಲ್ಲ ಅಂತ ತಿನ್ನಿ ಅಂತೇಳ ಗೈಸ್. ನೋಡಿ ಒಲ್ಟೆ ಅಂತ ಹೇಳೋಣ ಅಂತ ಬಂದೆ. ನನಗೆ ಯಾಕೆ ಬೈತಿದ್ಯಾ ನೀನು? ಅಮ್ಮ ಬರೋದಾ? ಏನೋ ಮಾಡ್ತಾ ಇದ್ದೀರ ನೀವು? ಏನು ಮಾಡ್ತಿಲ್ಲ, ಏನು ಇಲ್ಲ, ಸುಮ್ಮನೆ ವಿಡಿಯೋ ಕೊಡ್ತೀನಿ ಚಿಂಟು. ವಿಡಿಯೋ ಮಾಡ್ತಿದ್ದೀನಿ ನಾನೇ ಹೇಳ್ತಿಲ್ವಾ? ಮತ್ತೆ ಹೇಳು ಸಾಂಗ್ನ, ಹೇಳು, ಚೆನ್ನಾಗಿ ಹೇಳ್ತೀಯ ಸಾಂಗ್ನ. ತುರಮಣಿ ಅಂದರೆ ಇವಳು. ತುರಮಣಿ ಸಾಂಗ್ ಹೇಳು. ಅದೇ ಸಾಂಗ್ ಹೇಳು ಇನ್ನೊಂದು ತಿರ್ಗಾ. ಇರ್ಲಿ ಹೇಳು, ಅದನ್ನ ಹೇಳು ಇನ್ನೊಂದು ತಿರ್ಗಾ ಹೇಳು ಬೇಗ. ತುಕ ತುರಮಣಿ ನಾಗರ ಎಡಮಟ್ಟೆ ಕೋಲಾಟ ಮುಲಂಗಿ ತೋಟ. ಅವಾಗ್ಲೇ ಹೇಳ್ದೆ ಆ ಥರ ರಾಗದಲ್ಲಿ ಹೇಳು. ಅವಾಗ್ಲೇ ಹೇಳ್ದಂಗೆ ರಾಗ ಹೇಳ್ಬೇಕಪ್ಪ. ಸಿಂಚನ ನೀನು ಹೇಳ್ತೀಯಾ? ಹೇಳು, ಹೇಳಮ್ಮ. ಅಷ್ಟೇ ಕೆಂದನು ಹತ್ತಿದ್ದ, ಕೆಂದ ಇಲ್ಲೇ ಹತ್ತಿದ್ದ. ಬೇಡ ಕಣಿ ಪಾಪ ಜೀವನ ಮಾಡ್ಬೇಕಲ್ಲ ಸಿಂಚ. ಸೌತೆಕಾಯಿ ಬೇಡ ಅಂತನಾ? ಮಕ್ಕಳು ಯಾಕಿನ ಜಾಮ್ ಮಾಡ್ಕೊಂಡ್ರಪ್ಪ ಗಾಡಿಗೆ. ಎಲ್ಲ ಊರಿಗೆ ಹೋಗ್ತಾರೆ, ಜಾಮ್ ಆಗಿದೆ ಅಷ್ಟೇ. ಪುರಿ ಬೇಕಾಗ ಕಾಣಿಸ್ತಿಲ್ಲ. ಕಟ್ಲೆಪುರಿ ಕಾಣಿಸ್ತೈತೆ. ಇದನ್ನ 5x ಇಟ್ಟಿದ್ದೀನಿ, ಸ್ವಲ್ಪ ದೂರನೇ ಇಟ್ಕೊ. ಹಾಂ, ಇಷ್ಟು ಪುರಿನೇ ಬೇಕು ಅಂದರೆ ತಗೊಳ್ಳಿ. ಬಾಟ್ಲಿ ಹೆಂಗೆ ಇಟ್ಟಿದ್ದೀರಿ ನೋಡಿ, ಹೇಗಿದ್ದೀರ? ಪಾಸ್ ಆಯ್ತು, ತರೋಕ್ಸ್ ಮುಂದೆ ಪಾಸ್ ಆಯಿತು. ಇವಾಗ ಇವಳು ಹೇಳ್ತಾಳೆ ಯಾಕೆ ಅವ್ರ ಅಣ್ಣಂಗೆ ಪ್ರ್ಯಾಂಕ್ ಮಾಡಿಲ್ಲ ಅಂತ. ಏನು ರೀಸನ್, ಯಾಕೆ ಪ್ರ್ಯಾಂಕ್ ಮಾಡಲಿಲ್ಲ ನಿಮ್ಮ ಅಣ್ಣಂಗೆ? ನೀನು ಎಳ್ನೀರು ಪ್ರ್ಯಾಂಕು ಮಾಡಲಿಲ್ಲ, ಮಾನ್ಸ್ಟರ್ ಪ್ರ್ಯಾಂಕು ಮಾಡಲಿಲ್ಲ. ಎಳ್ನೀರು ಪ್ರ್ಯಾಂಕ್ ಮಾಡೋಕ್ಕೆ ನಮ್ಮಣ್ಣ. ನೀನು ಜೋರಾಗಿ ಮಾತಾಡಬೇಕಲ್ಲ, ವ್ಲಾಗಿಗೆ ಕೇಳಿಸಲ್ಲ. ನಾನು ಅದಕ್ಕೆ ಜೋರಾಗಿ ಮಾತಾಡ್ತಾ ಇದ್ದೀನಿ. ನೀವು ಜೋರಾಗಿ ಮಾತಾಡ್ತಿದ್ದೀರಾ? ಹೌದು. ಅದು ಎಳ್ನೀರು ಪ್ಲ್ಯಾಂಕ್ ಕಟ್ ಎಳ್ನೀರು ಪ್ರ್ಯಾಂಕ್ ಮಾಡೋಕ್ಕೆ ನಮ್ಮಣ್ಣ ನಾವೆಲ್ಲರೂ ಎಳ್ನೀರು ಕುಡ್ದು ಆದ್ಮೇಲೆ ಬಂದ. ಅದು ಎಳ್ನೀರು ಮತ್ತೆ ಇನ್ನೊಂದು ಇರಲಿಲ್ಲ ಅವನಿಗೆ ಪ್ರ್ಯಾಂಕ್ ಮಾಡೋಕ್ಕೆ. ಅವನೇ ಒಂದು ಗ್ಲಾಸಲ್ಲಿ ಕುಡ್ದ ಎಳ್ನೀರನ್ನ. ಅಂದರೆ ಥಂಡರ್ ಕೊಕೊನಟ್ಟು ಇರಲಿಲ್ಲ, ಅದಕ್ಕೆ ಪ್ರ್ಯಾಂಕ್ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಪ್ರ್ಯಾಂಕ್ ಮಾಡೋಕ್ಕಾಗಲಿಲ್ಲ ಎಳ್ನೀರ್ದು. ಆಮೇಲೆ ಇನ್ನೊಂದು ಮಾನ್ಸ್ಟರ್ ಪ್ರ್ಯಾಂಕ್ ಯಾಕೆ ಮಾಡಲಿಲ್ಲ ಅಂದರೆ ಊರಿಂದ ಹೊರಟಿದ್ದು ಲೇಟ್ ಆಯಿತು. ಹಂಗೂ ಏನಾದರೂ ಮಾಡಿ ಕೊಡಿಸ್ಕೊಳ್ಳೋಣ ಅಂದ್ಕೊಂಡೆ. ನಮ್ಮ ಡ್ಯಾಡಿ ಕೊಡಿಸೋರು, ನಮ್ಮ ಮಮ್ಮಿ ಕಾರ್ನ ನಿಲ್ಸೋಕ್ಕೆ ಬಿಡಲಿಲ್ಲ. ಅವ್ರ ಅಮ್ಮ ಫಸ್ಟು ಮನೆಗೆ ರೀಚ್ ಆದರೆ ಸಾಕು ಅಂತ ಇತ್ತು. ಅದಕ್ಕೆ ಫ್ಲಾಪ್ ಆಗೋಯ್ತು. ನೆಕ್ಸ್ಟ್ ಟೈಮಿಂದ ಒಳ್ಳೆ ಪ್ಲ್ಯಾನ್ ಹಾಕಿ ಒಳ್ಳೆ ಪ್ರ್ಯಾಂಕ್ ಮಾಡೋಣ ನಮ್ಮ ಅಣ್ಣಗೆ. ಓಕೆ ಗೈಸ್ ನೋಡಿ ನನ್ನ ಮಗ ಯಾವ್ಯಾವ ಥರ ತರಲೆ ಮಾಡ್ತಾನೆ ಅಂತ ನೋಡಿ ಗೈಸ್. ಆ ಬೆಡ್ ಇದೆಯಲ್ಲ, ಬೆಡ್ ಚಂದ ಕಾಲು ತೂರಿಸ್ಬಿಟ್ಟು ಹೆಂಗೆ ನಿಂತಿದ್ದಾನೆ ನೋಡಿ ಗೈಸ್. ಅದು ನಗ್ತಾ ಇದ್ದಾನೆ ಬೇರೆ. ಅವ್ರ ಅತ್ತೆ ಅದರಲ್ಲೂ ನಗಿಸ್ತಾ ಇದ್ದಾಳೆ ನೋಡಿ ಗೈಸ್ ಯಾವ ಥರ ಆಡ್ತಾನೆ. ಕಾಲು ಏನಾದ್ರು ಮುಡ್ಕೊಂಡ್ರೆ ಏನು ಮಾಡಬೇಕು ಗೈಸ್ ಹೇಳಿ? ಹೆಂಗೆ ಆಟ ಆಡ್ತಾ ಇದ್ದಾರೆ? ಹಂಗೆ ಆಡಬಾರ್ದು ಮಾ, ಕಾಲು ಮುರ್ಕೊಳ್ತೆ ಬಾ. ಇವಾಗ ಗೊತ್ತಾಯ್ತಲ್ವಾ ಏನಕ್ಕೆ ಪ್ರ್ಯಾಂಕ್ ಮಾಡೋಕ್ಕಾಗಲಿಲ್ಲ ಕಂಪ್ಲೀಟಾಗಿ ಅಂತ. ಪ್ಲ್ಯಾನ್ ಎಲ್ಲ ಫ್ಲಾಪ್ ಆಯಿತು ಗೈಸ್. ಒಂದು ಎಳ್ನೀರು ಥಂಡರ್ ಸಿಗಲಿಲ್ಲ, ಆಮೇಲೆ ಇನ್ನೊಂದು ಮಾನ್ಸ್ಟರ್ ತೊಗೊಳೋದಕ್ಕೆ ನಮ್ಮ ಮತ್ತೆ ಎಲ್ಲೂ ಸ್ಟಾಪ್ ಮಾಡೋಕ್ಕೆ ಬಿಡಲಿಲ್ಲ. ಬಿಕಾಸ್ ಅಲ್ಲಿ ಹೊರಟಾಗಲೇ 5:30 ಆಗಿತ್ತೇನೋ, ಅದಕ್ಕೆ ಮಾಡೋಕ್ಕಾಗಲಿಲ್ಲ. ನೆಕ್ಸ್ಟ್ ಟೈಮಿಂದ ನೀಟಾಗಿ ಪ್ಲ್ಯಾನ್ ಮಾಡ್ಕೊಂಡು ಏನೇ ಮಾಡಬೇಕು ಅಂದರೂ ಮಾಡ್ತೀವಿ, ಓಕೆನಾ? ಬಟ್ ಈ ವ್ಲಾಗ್ ಮಾಡಿರೋದು ವೇಸ್ಟ್ ಆಗಬಾರ್ದಲ್ಲ, ಫಸ್ಟ್ ವ್ಲಾಗ್ ಇರಲಿ ಅಂದ್ಬಿಟ್ಟು ಸುಮ್ಮನೆ ಮಾಡ್ತಿದ್ದೀನಿ. ಎಲ್ಲರೂ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.